ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವಾಟ್ಸ್. ಸೊ ತುಂಬ ದಿವಸ ಆದಮೇಲೆ ಒಂದು ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಲೈಕ್ ತುಂಬ ಗ್ಯಾಪ್ ತಗೊಂಡಿದ್ದೆ ನಾನು. ಬಟ್ ಫೈನಲಿ 2024 ಇಯರ್ ಮುಗಿಯೋಕ್ಕೆ ಬಂದಿದ್ದೆ. ಆ್ಯಂಡ್ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಮೈ ವಿಷನ್ ಬೋರ್ಡ್. ಸೊ 2024 ಸ್ಟಾರ್ಟ್ ಆಗಬೇಕಾದ್ರೆ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ನಾನು ಲೈಕ್ ಈ ಥರ ಏನೋ ಟ್ರೈ ಮಾಡುವ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಿದ್ದೆ. ಸೊ ಯಾರಿಗೆ ಗೊತ್ತಿಲ್ಲ ಅವರಿಗೆಲ್ಲರಿಗೂ ಹೇಳ್ತೀನಿ, ವಿಷನ್ ಬೋರ್ಡ್ ಅಂದರೆ ಏನೂ ಇಲ್ಲ. ಲೈಕ್ ನೀವು ಈ ವರ್ಷ ಪೂರ್ತಿ ಏನೇನು ಮಾಡ್ಕೋಬೇಕು, ಏನೇನು ಅಚೀವ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಒಂದು ಬೋರ್ಡ್ನ ಕ್ರಿಯೇಟ್ ಮಾಡ್ತೀಯ. ಸಮ್ ಪಿಕ್ಚರ್ಸು ಇಲ್ಲಾಂದರೆ ಏನಾದರೂ ಬರೆದ್ಬಿಟ್ಟು ಆ ಬೋರ್ಡ್ನ ಕ್ರಿಯೇಟ್ ಮಾಡೋದಕ್ಕೇ ಸಿಂಪಲ್ ಆಗಿ ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡುವ ನನ್ನ ವಿಷನ್ ಬೋರ್ಡ್ದಲ್ಲಿ ಏನೇನಿತ್ತು ಆ್ಯಂಡ್ ನಾನು ಏನೇನು ಫುಲ್ಫಿಲ್ ಮಾಡೋಕ್ಕೆ ಆದೆ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಮೈ ವಿಷನ್ ಬೋರ್ಡ್ ಆಫ್ 2024. I look at you and it's easy to see you are the someone I've been trying to meet. ಸೊ ನೀವು ನೋಡಿದ್ದೀರಾ ನನ್ನ ವಿಷನ್ ಬೋರ್ಡ್ ನಾನಿಲ್ಲಿ ಹಾಕ್ತಾ ಇರ್ತೀನಿ. ಸೊ ಫಸ್ಟ್ ಮೇನ್ ನನ್ನ ವಿಷನ್ ಬೋರ್ಡ್ದಲ್ಲಿ ಫಸ್ಟ್ ಮೇನ್ ಕಾನ್ಸೆಪ್ಟ್ ಏನಿತ್ತಂದರೆ, ನನಗೆ 2024ದಲ್ಲಿ ಮನಿ ಸೇವ್ ಮಾಡಬೇಕು ಅಂತ ಹೇಳಿ. ಬಿಕಾಸ್ ನಂದು ಪಾಸ್ಟ್ ಇಯರಲ್ಲಿ 2023ದಲ್ಲಿ ಲೈಕ್ ಆ ಥರ ಸಿಚುವೇಶನ್ಸ್ ಬಂದಿತ್ತು ಎಲ್ಲಿ ಲೈಕ್ ನಾಟ್ ಈವನ್ ₹1 ವಾಸ್ ಲೈಕ್ ಐ ವಾಸ್ ಏಬಲ್ ಟು ಸೇವ್. ತುಂಬ ಲೈಕ್ ಪೀಕಲ್ಲಿ ಇರ್ತಿದೆ ನಾನು. ಎಂಡ್ ಆಫ್ ದ ಮೂಮೆಂಟ್ ಲೈಕ್ ಎಂಡ್ ಆಫ್ ದ ಮಂತ್ ನಾನು ಜಸ್ಟ್ ವೇಟ್ ಮಾಡ್ತಾ ಇರ್ತಿದ್ದೆ ಕಿ ಸ್ಯಾಲರಿ ಯಾವಾಗ ಬರುತ್ತೆ ಅಂತ ಹೇಳ್ಕೊಂಡು. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನೂ ಇರಲಿಲ್ಲ ನನಗೆ ಅಂತ ಹೇಳ್ಬೋದು. ಸುಮ್ಮನೆ ಬರೋ ದುಡ್ಡೆಲ್ಲ ಹಾಗೆ ಖರ್ಚು ಮಾಡ್ಕೊತಾನೆ ಹೋಗ್ತಾ ಇದ್ದೆ. ಸೊ ಮೇನ್ ಮೋಟಿವ್ ಇದ್ದಿದ್ದೆ ಲೈಕ್ ಮನಿ ಸೇವ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಆ್ಯಂಡ್ ಫೈನಲಿ ಲೈಕ್ ದ್ಯಾಟ್ ಹ್ಯಾಪೆಂಡ್ ಅಂತ ಹೇಳ್ಬೋದು. ಮೇ ಬಿ ಸ್ಮಾಲ್ ಅಮೌಂಟೇ ಇರ್ಬೋದು, ಬಟ್ ಐ ವಾಸ್ ಏಬಲ್ ಟು ಸೇವ್ ಸರ್ಟನ್ ಮನಿ ಅಂತ ಹೇಳ್ಬೋದು. ಬಿಕಾಸ್ ನಾನು ಫ್ಯೂ ಥಿಂಗ್ಸ್ನ ಕಟ್ ಡೌನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲೈಕ್ ನನಗೆ ಇದ್ರದ್ದು ಅವಶ್ಯಕತೆ ಇದೆಯೋ ಇಲ್ಲ ಅಂತ ತಿಳ್ಕೊಂಡೆ ಪರ್ಚೇಸ್ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದ್ಯಾಟ್ ಇಂಟೇಕ್ ಲೈಕ್ ದ್ಯಾಟ್ ರಿಟರ್ನ್ಡ್ ಮೀ ಲೈಕ್ ಇನ್ ದ ಸೇವಿಂಗ್ ಆಫ್ ಮನಿ ಅಂತ ಅನ್ಬೋದು. ಸೊ ದ್ಯಾಟ್ ವಾಸ್ ದ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಅಚೀವ್ಡ್ ಅಂತಲೇ ಅನ್ಬೋದು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಲೈಕ್ ಸ್ವಲ್ಪ ಆದರೂ ಮನಿ ಸೇವ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನನ್ನ ವಿಷನ್ ಬೋರ್ಡ್ದಲ್ಲಿ ಲೈಕ್ ಹೆಲ್ತ್ ರಿಲೇಟೆಡ್ ಇತ್ತು. ಲೈಕ್ 2023 ನನ್ನ ಹೆಲ್ತ್ ಬಗ್ಗೆ ಏನೂ ಕಾಳಜಿನೇ ತಗೋತಾ ಇರಲಿಲ್ಲ. ಬಿಕಾಸ್ ನಾನು PGದಲ್ಲಿ ಇರ್ತಿದ್ದೆ ಅಂತ ಹೇಳಿ ಫುಡ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಕೊಂಡು ಜಂಕ್ ಫುಡ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈವನ್ ದ್ಯಾಟ್ ಇನ್ಕ್ಲೂಡೆಡ್ ಲೈಕ್ ನಾಟ್ ಸೇವಿಂಗ್ ಮೈ ಮನಿ. ಅಲ್ಲಿ ತುಂಬ ಜಾಸ್ತಿ ದುಡ್ಡು ಹೋಗ್ತಾ ಇತ್ತು. ಸೊ 2024 ಸ್ಟಾರ್ಟ್ ಆಗಿದ್ದಾವಾಗಲೇ ಐ ಥಾಟ್ ಕಿ ಸ್ವಲ್ಪ ರಿಡಕ್ಟ್ ಮಾಡುವ ಅಂತ ಹೇಳ್ಕೊಂಡು ಜಂಕ್ ಫುಡ್ ಎಲ್ಲ ತಿನ್ನೋಕ್ಕೆ. ಸೊ ನಾನು ಲೈಕ್ ಒಳ್ಳೆ PGನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಿಲ್ ಲೈಕ್ ಒಂದು PG ಕೂಡ ಚೇಂಜ್ ಮಾಡಿದೆ ಸೊ ದ್ಯಾಟ್ ನಂದು ದುಡ್ಡು ಉಳಿಯುತ್ತೆ ಅಂತ ಹೇಳಿಬಿಟ್ಟು. ಬಟ್ ಊಟ ಚೆನ್ನಾಗಿರಲಿಲ್ಲ. ದೆನ್ ಐ ಅಗೇನ್ ಸ್ಟಾರ್ಟೆಡ್ ಟು ಹ್ಯಾವ್ ದ ಜಂಕ್ ಫುಡ್ ಓನ್ಲಿ. ಬಟ್ ಆ ಟೈಮಲ್ಲಿ ಲೈಕ್ ಸ್ವಲ್ಪ ನಾನು ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ, ಜಾಸ್ತಿ ಫ್ರೂಟ್ಸ್ ಎಲ್ಲ ತಿಂತಿದ್ದೆ. ಸೊ ಲೈಕ್ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಇದು ಆಯಿತು. ಬಟ್ ನನಗೆ ಹೆಲ್ತ್ ರಿಲೇಟೆಡ್ ಲೈಕ್ ತುಂಬ ಇದು ಕೇರ್ ತೊಗೋಬೇಕಂತ ಹೇಳಿ ಟ್ರಿಗರ್ ಯಾವಾಗ ಆಗಿದೆ ಅಂದರೆ ಇನ್ ದ ಮಂತ್ ಆಫ್ ಜುಲೈ ಐ ಥಿಂಕ್ ನನಗೆ ಡೆಂಗು ಆಗಿತ್ತು. ಆ್ಯಂಡ್ ದ್ಯಾಟ್ ವಾಸ್ ಅನ್ಎಕ್ಸ್ಪೆಕ್ಟೆಡೇ ಹೇಳ್ಬೋದು. ಸೊ ಆ ಟೈಮಲ್ಲಿ ಡೆಂಗು ಆಗಿತ್ತು. ಆ್ಯಂಡ್ ಡೆಂಗು ಆಗಿದ್ದರಿಂದ ನಾನು ಬ್ಲಡ್ ಟೆಸ್ಟ್ ಮಾಡಿದ್ದೆ. ಲೈಕ್ ಎಂಟೈರ್ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿದ್ರ ಮೇಲೆ ನನಗೆ ಗೊತ್ತಾಯಿತು ಕಿ ನನಗೆ ಬೇರೆ ಬೇರೆ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಹೇಳ್ಕೊಂಡು. ಆ್ಯಂಡ್ ಟು ಗೆಟ್ ಇಟ್ ಡನ್ ಬೆಟರ್ ಅಂತ ಅನ್ಬೋದು. ಲೈಕ್ ಅದನ್ನು ಕ್ಯೂರ್ ಮಾಡೋಕ್ಕೋಸ್ಕರ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಲೈಕ್ ಬಿಟ್ ಆಫ್ ಲೈಕ್ ಹೆಲ್ದಿ ಡೈಟ್ ಅಂತ ಅನ್ಬೋದು. ಆ್ಯಂಡ್ ಅದಾದಮೇಲೆ ನಾನು ಲೈಕ್ ರಿಯಲೈಸ್ ಮಾಡಿಕೊಂಡೆ ಕಿ ಹೌದು ಜಂಕ್ ಫುಡ್ ಎಷ್ಟು ಹೆಲ್ತಿಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಅದಾದಮೇಲೆ ಲೈಕ್ ಸ್ವಲ್ಪ ಜಾಸ್ತಿನೇ ನಾನು ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಲ್ದಿ ಡೈಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಿದೆ, ಎಗ್ಸ್ ಇನ್ಕ್ಲೂಡ್ ಮಾಡಿದೆ, ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದೆ. ಸೊ
ಇದೆಲ್ಲ ಇನ್ಕ್ಲೂಡ್ ಮಾಡಿದ್ಮೇಲೆ ಲೈಕ್ ಮಂತ್ಲಿ ಒಂದ್ಸಲ ಎಲ್ಲಾದರೂ ಜಂಕ್ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ತಿಂತಿದೆ. ಸೊ ದಿಸ್ ಇಸ್ ಹೌ ಐ ಮ್ಯಾನೇಜ್ಡ್ ವಿತ್ ದ ಹೆಲ್ತ್, ಆ್ಯಂಡ್ ಅದು ಕೂಡ ಅಚೀವ್ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಐ ಆಮ್ ಆಲ್ ಹ್ಯಾಪಿ ಫಾರ್ ದ್ಯಾಟ್. ಲೈಕ್ ನಿಮ್ದು ಹೆಲ್ತ್ ಯಾವಾಗ ಚೆನ್ನಾಗಿರುತ್ತೆ ಅಂದವಾಗ ಲೈಕ್ ಇಂಟರ್ನಲ್ಲಿನೇ ನಿಮಗೆ ತುಂಬ ಖುಷಿ ಸಿಗುತ್ತೆ. ಸೊ ಐ ಹ್ಯಾವ್ ಸೀನ್ ದ್ಯಾಟ್ ಚೇಂಜ್ ಅಂತಲೇ ಅನ್ಬೋದು. ಸೊ ಥರ್ಡ್ ಥಿಂಗ್ ಬಂದ್ಬಿಟ್ಟು ನಾನು ವಿಷನ್ ಬೋರ್ಡ್ದಲ್ಲಿ ಲೈಕ್ 2 ಪಿಕ್ಸ್ ಹಾಕಿದ್ದೆ, ಲೈಕ್ ಬುಕ್ಸ್ನ ರೀಡ್ ಮಾಡೋ ಥರ. ಲೈಕ್ ನನಗೆ ಬುಕ್ಸ್ ರೀಡ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಲೈಕ್ ನಾನು ಫ್ಯೂ ಇಯರ್ಸ್ ಬ್ಯಾಕಿಂದ ಆ ಹ್ಯಾಬಿಟ್ನ ಬಿಲ್ಡಪ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಆಫ್ಟರ್ ಫ್ಯೂ ಇಯರ್ಸ್ ನಾನು ಅದನ್ನು ಕಂಪ್ಲೀಟ್ಲಿ ಬ್ರೇಕ್ ಮಾಡಿದ್ದೆ. ಬುಕ್ಸ್ ಎಲ್ಲ ಇರ್ತಿತ್ತು ನನ್ನ ಹತ್ರ, ಬಟ್ ನಾನು ರೀಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಐ ಯೂಸ್ ಟು ಲೈಕ್ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಪೂರ್ತಿ ಬುಕ್ನ. ಸೊ ಈ ಸಲ ಲೈಕ್ ನಾನು ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗ ಲೈಕ್ ಬುಕ್ಸ್ನ ರೀಡ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ, ಆಫೀಸಿಗೆ ಹೋಗಬೇಕಾದ್ರೆ ಮೆಟ್ರೋದಲ್ಲಿ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ದೆನ್ ಲೈಕ್ ಯಾವಾಗಾದರೂ ಟೈಮ್ ಸಿಕ್ಕಿದ್ರೂ ನಾನು ಬುಕ್ಸ್ನ ರೀಡ್ ಮಾಡ್ತಾ ಇದ್ದೆ. ಆ್ಯಂಡ್ ದ್ಯಾಟ್ ಹ್ಯಾಸ್ ಆಲ್ಸೋ ಹೆಲ್ಪ್ ಮೀ ಅ ಲಾಟ್ ಮೆಂಟಲಿ ಅಂತ ಅನ್ಬೋದು. ಸೊ ಇದು ಕೂಡ ನಾನು ಫುಲ್ಫಿಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಫೋರ್ತ್ ಥಿಂಗ್ ನನ್ನ ವಿಷನ್ ಬೋರ್ಡ್ದಲ್ಲಿ ಇದ್ದಿದ್ದೆ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಕೊಂಡು. ಆ್ಯಂಡ್ ಲಕ್ಕಿಲಿ ನಾನು ಈ ವರ್ಷದಲ್ಲಿ ಅದನ್ನು ಮಾಡೋ ಅಷ್ಟು ಕೇಪಬಲ್ ಆಗಿತ್ತು ಅಂತಲೇ ಅನ್ಕೋಬೋದು. ಸೊ ಈ ವರ್ಷ ನಾನು ಗಣೇಶ ಚತುರ್ಥಿ ಟೈಮಲ್ಲಿ ನಮ್ಮ ಅಮ್ಮಂಗೋಸ್ಕರ ನಾನು ಒಂದು ಚಿಕ್ಕದು ಗೋಲ್ಡ್ ಇಯರಿಂಗ್ ತೊಗೊಂಡು ಕೊಟ್ಟಿದ್ದೆ ವಿತ್ ಮೈ ಮನಿ. ಆ್ಯಂಡ್ ಐ ವಾಸ್ ಲೈಕ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಇವನ್ ನಮ್ಮಮ್ಮ ಕೂಡ ತುಂಬ ಖುಷಿಯಾಗಿದ್ದರು. ಸೊ ಫೋರ್ತ್ ವಿಶ್ ನಂದೇನಿತ್ತಲ್ಲ ವಿಷನ್ ಬೋರ್ಡ್ದಲ್ಲಿ ಅದು ಕೂಡ ನಾನು ಫುಲ್ಫಿಲ್ ಮಾಡಿದೆ. ಆ್ಯಂಡ್ ಐ ಆಮ್ ಲೈಕ್ ಲಿಟ್ರಲಿ ಹ್ಯಾಪಿ ಫಾರ್ ದ್ಯಾಟ್ ಅಂತ ಹೇಳ್ಬೋದು. ಸೊ ಫಿಫ್ತ್ ಥಿಂಗ್ ನನ್ನ ವಿಷನ್ ಬೋರ್ಡ್ದಲ್ಲಿ ಇದ್ದಿದ್ದು ಲೈಕ್ ತುಂಬ ಪಾಪಪ್ ಆಗಿ ನಾನು ಅದನ್ನೇ ಜಾಸ್ತಿ ಹಾಕಿದ್ದೆ ವಿಷನ್ ಬೋರ್ಡ್ದಲ್ಲಿ. ಲೈಕ್ ಪರ್ಟಿಕ್ಯುಲರ್ ಪ್ಲೇಸಸ್ಸಿಗೇ ಹೋಗಬೇಕು ಅಂತ ಹೇಳ್ಕೊಂಡು ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ನಾನು 2024ದಲ್ಲಿ ತುಂಬ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಲೈಕ್ ಕೂರ್ಗ್, ದಾಂಡೇಲಿ, ತಿರುಪತಿ ಇದ್ರದ್ದು ಫೋಟೋಸು ಕೂಡ ಹಾಕಿದೆ. ಲೈಕ್ ಪರ್ಟಿಕ್ಯುಲರ್ಲಿ ಅದೇ ಪ್ಲೇಸಿಗೆ ಹೋಗಬೇಕು ಅಂತ ಹೇಳ್ಕೊಂಡು. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ತಿರುಪತಿಗೆ ಹೋಗಬೇಕು ಅಂತ ಹೇಳಿ 2 ಸಲ ಪ್ಲ್ಯಾನ್ ಕೂಡ ಆಗಿತ್ತು. ಬಟ್ ಗೊತ್ತಿಲ್ಲ ಏನಕ್ಕಂತ ಹೇಳಿ 2 ಸಲ ಪ್ಲ್ಯಾನ್ನ ಕ್ಯಾನ್ಸಲ್ ಆಯಿತು. ಹೇಳ್ತಾರಲ್ಲ ದೇವ್ರು ಕರೀತಾರೆ ಆವಾಗಲೇ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಕೊಂಡು. ಸೊ ಬಟ್ ನಾನು ಈ ಸಲ ಲೈಕ್ ಕಂಪ್ಲೀಟ್ಲಿ ಹೇಳಬೇಕಾದ್ರೆ ಲೈಕ್ ಅಡ್ಡಾಡಿದ್ದೀನಿ. ನಾನು ಮನೆಗೆ ಹೋಗಿದ್ದೀನಿ. ಲೈಕ್ ಫುಲ್ ವರ್ಷದಲ್ಲಿ 4 ಸಲ ನಾನು ನನ್ನ ಮನೆಗೆ ಹೋಗಿದ್ದೀನಿ. ಆ್ಯಂಡ್ ಗೋವಾದಲ್ಲೇ ನಾನು ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತಲೇ ಅನ್ಬೋದು. ಸೊ ಐ ಕನ್ಕ್ಲೂಡ್ ಇಟ್ ಲೈಕ್ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ದಿಸ್ ಏನು ವಿಶ್ ಇತ್ತಲ್ಲ ನನ್ನ ವಿಷನ್ ಬೋರ್ಡ್ದಲ್ಲಿ ಅದು ಕೂಡ ಫುಲ್ಫಿಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ಐ ಆಮ್ ಹ್ಯಾಪಿ. ಲೈಕ್ ಅಟ್ಲೀಸ್ಟ್ ನಾನು ಆ ಜಾಗದಲ್ಲಿ ಹೋಗೋಕ್ಕೆ ಆಗಿಲ್ಲ ಆದ್ರೂ ಟ್ರಾವೆಲ್ ಅಂತೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಸೊ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ವಿಷನ್ ಬೋರ್ಡ್ದಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೆ ಮೆಜಾರಿಟಿ ಫುಲ್ಫಿಲ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಆ್ಯಂಡ್ ಯಾವ್ದು ಆಗಿಲ್ಲ ಅದಕ್ಕೆ ನಾನು ಅನ್ಹ್ಯಾಪಿನೂ ಇಲ್ಲ. ಐ ಆಮ್ ಲೈಕ್ ಹ್ಯಾಪಿ ಫಾರ್ 2024 ಅಂತ ಅನ್ಬೋದು. ಐ ಜಸ್ಟ್ ಹೋಪ್ ಕಿ 2025 ಇನ್ನೂ ಬೆಟರ್ ವರ್ಷನ್ ಬರಲಿ ಅಂತ ಹೇಳ್ಕೊಂಡು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾವ ಥರ ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಆಗುತ್ತೆ ಅಂತ ಹೇಳಿ, ಯಾವ ಥರ ಕಾಂಟೆಂಟ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ನಾನು ಅದನ್ನು ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು for watching this, and happy new year. All the best for 2025.